ಲಘು ಲಘು ಶಟರ್ ಹಾಕ. ಇವತ್ತೇನು ಥಂಡಿ ಇಲ್ಲ ಬಿಡ ಅಷ್ಟೇ. ಹೊರ ಥಂಡಿ ಭಾಳ ಐತನ. ಗುಡ್ ನ್ಯೂಸ್ ಏನ ಅರ್ಶಿ ಅವ್ರಬೇಕು 3 ಮರಿ ಹಾಕೈತಿ. 3 ಹಾಕೈತಂತ. ವಾ ಹೋಗೋಣ ಈಗ ನಡ್ರಿ ಹೋಗೋಣ. ನಡ್ರಿ ಹಗರ್ ಕೇಳಿರಿ ಕತ್ಲು ಭಾಳ ಐತಿಲ್ಲೇ. ನಮಗೇನಾದ್ರೂ ಸಡನ್ಲಿ ಬೇಕಂತ ಹೇಳಿದ್ರೆ ಇಲ್ಲಂತ್ರ ಆಸ್ಪಾಸ್ ಅಂತ ಏನು ಸಿಗಂಗಿಲ್ಲ ರೀ. ಹೋಗ್ಬೇಕು ಸೀದಾ ಅಲ್ಲಿ ತಳಗೆ ಹೋಗ್ಬೇಕು ರೀ ಕಾಲೇಜ್ ಕಡೆ. ಆಮೇಲೆ ಅಲ್ಲಿ ತತ್ತಿ ಅಂಗಡಿ ಅಂತ ಐತ್ರಿ. ತತ್ತಿ ಅಂಗಡಿಗೆ ಹೊಂಟಿವ್ರಿ ನಾವು. ತತ್ತಿ ಅಂಗಡಿ ಅಂತ ಯಾಕಂತಾರೆ ಅಂತ ಹೇಳಿದ್ರೆ ಅಲ್ಲಿ ತತ್ತಿನ ಹೋಲ್ಸೇಲಾಗಿ ಕೊಡ್ತಾರೆ ರೀ. ತತ್ತಿ ಅಷ್ಟೇ ಕೊಡೋಂಗಿಲ್ಲ, ಎಲ್ಲನೂ ರೇಷನ್ನು ಹೋಲ್ಸೇಲಾಗೆ ಕೊಡ್ತಾರೆ. ನಮ್ಗೆ ಏನಾದರೂ ಸಡನ್ನಾಗಿ ಬೇಕಂದ್ರೆ ಅವ್ರ ಅಂಗಡಿ ಒಳಗಿಲ್ಲ ಅಂದ್ರೂ ಅವ್ರು ತರಿಸ್ಕೊಡ್ತಾರೆ. ಹೌದಿಲ್ಲ ತಮ್ಮನ? ಹಂಗಂದು ಮತ್ತು ನೀ ಏನಾರ ಅವ್ರಿಗೆ ಹೇಳಿಗಿಳಿ ಸುಮ್ಮನೆ ಮತ್ತು ಅವ್ರು ಅಲ್ಲೇ ನಿಂದ್ರಿ ತರಿಸ್ಕೊಡ್ತೀವಿ ಅಂತೇಳಿ ಮತ್ತು ನಿಂದಿರ್ಸ್ಕೊಂಡು ಮತ್ತೆ ತರಿಸ್ಕೊಟ್ಟ ಮಾಡಿಗಿಡಿ. ನಮ್ಮದು ಏರಿಯಾ ಹೆಂಗೈತಪ್ಪ ಅಂತ ಹೇಳಿದ್ರೆ ಫುಲ್ಲು ಸೈಲೆಂಟ್ ನೋಡ್ರಿ. ನಿಮಗಿಲ್ಲೇ ಹೇಳಕತ್ತೀನ, ಅಲ್ಲಿ ಅಂಗಡಿ ಕಡೆ ಹೋದ್ಮೇಲೆ ನನಗೆ ಅದು ಬೇಕು ಇದು ಬೇಕಂತೇಳಿ ಕಂಡೀಷನ್ ಮಾಡಂಗಿಲ್ಲ. ಇಲ್ಲಿಂದ ಹಿಂಗೆ ವಾಪಸ್ ಹೋಗ್ಬೋದು. ನಾ ಏನು ಕೊಡ್ತೀನಿ ಅಷ್ಟ ತಗೋಬೇಕು. ಏನೋ ಎಂಟನೇ $1 ಸಿಗತ್ತಲ್ಲ ಚಾಕ್ಲೇಟ್ ಸಾಕು. ಒಂದೊಂದು ಚಾಕ್ಲೇಟ್ ತಿಂದು ಬರ್ಬೇಕು. ಚಿಪ್ಸ್ ಬೇಕಾ? ಆಮೇಲೆ ನೋಡ್ರಿ ಇಲ್ಲಿ ರಸ್ತೆ ಅಂತೂ ಯಾವಾಗ ಕಂಪ್ಲೀಟ್ ಆಗ್ತೈತೆ ಯಾವಾಗ ಇಲ್ಲಿ ಬಸ್ ಬರ್ತಾವ ಅನ್ನಂಗೆ ಆಗ್ಬಿಟ್ಟೈತೆ. ನಮಗಂತ್ರ ಬಸ್ ಇಲ್ಲದಕ್ಕೆ ನಮಗಂತ್ರ ಈಗ ಸಿಬಿಟಿಗೆ ಹೋಗೋದು ಭಾಳ ತೊಂದರೆ ಆಗ್ಬಿಟ್ಟತ್ರಿ. ಆಟೋ ಅದಾವ್ರಿ, ಆದ್ರೆ ಹೆಂಗೆ ಗೊತ್ತೇನ್ರಿ, ಆಟೋದವ್ರು ಕೇಳ್ತಾರಿಪ್ಪ ರೊಕ್ಕನ ನಮ್ಮೂರಿಗೆ ಹೋಗಿ ವಾಪಸ್ ಬಂದಂಗೆ ಆಕತ್ರಿ. 200 ರೂಪಾಯಿ ಕೇಳ್ತಾರೆ ಅವ್ರು ಇಲ್ಲಿಂತ್ರ ಸಿಬಿಟಿಗೆ ಹೋಗಕ್ಕೆ. ಬರೋಕೆ 200 ರೂಪಾಯಿ, ಹೋಗೋಕೆ 200 ರೂಪಾಯಿ. ಯಪ್ಪ ನಮ್ಮೂರಿಗೆ ಹೋಗಿನ ರೊಕ್ಕ ಉಳಿತಾವ. ಮತ್ತು ನೋಡ್ರಿ ನಾವು ಬ್ಯಾಡ ಅಂದ್ರೆ ನಮ್ಮ ಮಮ್ಮಿ ಪಾನಿಪುರಿ ತಿನ್ನಕತ್ತ. ಬ್ಯಾಡ ಅಂದ್ರೂ ನಿಮಗೇನಿಲ್ಲ. ಈಗ ತಿನ್ನಿಸಿ ನಾವು ಚಿಪ್ಸ್ ಕೇಳಂಗಿಲ್ಲ. ಇಲ್ಲಿ ತಗೋ ಚಿಪ್ಸನ್ನು ತೊಗೋರಿ, ಪಾನಿಪುರಿ ತೊಗೋರಿ, ಐಸ್ ಕ್ರೀಮ್ ತೊಗೋರಿ, ಎಲ್ಲ ನೀವೇ ತೊಗೊಂಬಿಡ್ರಿ. ಬ್ಯಾಡವಾ ನಾನು ಅಂತ ಏನು ತಿನ್ನಕತ್ತಿಲ್ಲ. ನೀವಾಗಿ ಕೇಳಿದ್ರಿ ಅಂತೇಳಿ ಕರ್ಕೊಂಡು ಹೊಂಟೀನಿ ನಾನು. ನೀನು ತಿನ್ಬೇಕು ನಡಿಯಲ್ಲ ಫಸ್ಟ್ ಹೋಗೋಣ. ಇಲ್ಲೇ ಗಟ್ರ ತೆಗ್ದಾರ. ಇದನ್ನ ಮಾಡಾಕತ್ತಾರಲ್ಲ ರೋಡ್ ರಿಪೇರಿ. ಇಲ್ಲಿ ಗಿಡ ಹಾಕ್ಬೋದು ಅವ್ರು ಮೋಸ್ಟ್ಲಿ ಹೇಳ್ಬೇಕಂದ್ರೆ. ಅದಲ್ಲ ಹಗರ ಕಾಲು ಇಟ್ಕೊಂಬತ್ತಮ್ಮನ. ಅಲ್ಲೈತೆ ನೋಡ್ರಿ ಪಾನಿಪುರಿ ಅಂಗಡಿ. ಇದು ಒಂದಾರೆ ಸಂಜೆಕ್ಕೆ ಪಾನಿಪುರಿ ಅಂಗಡಿ ಇಲ್ಲ ಅಂದ್ರೆ ತಾಜ್ನಗರದೊಳಗೆ. ಬೆಳಗ್ಗೆ ಚಲೋ ಬರ್ತತೆ. ಹಾಂ ಫಸ್ಟ್ ನನಗೆ ಬಂದು ನೋಡಿ ನಾವಲ್ಲ ಅಂದ್ರೆ ನೀನು ಒಂದೊಂದು ತಿನ್ನಂದ್ರೆ ನೀ ಇಲ್ಲ ನನಗೆಲ್ಲ ಒಮ್ಮೆಕ್ಲೆ ಬೇಕಂದೀವ, ಅದಕ್ಕೆ ಫಸ್ಟ್ ನಿನಗೆ ಕೊಟ್ರೆ. ಪಾನಿಪುರಿ ಚಾಲೆಂಜ್ ಮಾಡಂತ ಯಾರು ಫಸ್ಟ್ ತಿಂತಾರೆ, ಎಷ್ಟು ತಿಂತಾರೆ. ನೀ ಫಸ್ಟ ತಮ್ಮನ ಫಸ್ಟ? ಹಾಂ ನೀನ ಗೆಲ್ತೇನೆ ಹಂಗಂದ್ರೆ. ಆತ कितना हुआ बा? 60। ಪಾನಿಪುರಿ ತಿಂದಿದ್ದಾತ್ರಿ. ಈಗ ನಾವು ಮತ್ತೆ ಪಾರಮ್ಸಿಗೆ ಹೊಂಟೀವ್ರಿ. ಅಂದ್ರೆ ಕೆಲವೊಂದು ಗುಳಿಗೆ ಅದಾವ್ರಿಪ್ಪ, ಅವು ನೆಗಡಿಗೆ ಅವು ತೊಗೊಂಬರ್ಬೇಕು. ಹಂಗಾಗಿ ಹೊಂಟಿವ್ರಿ ನಾವು. ಇಲ್ಲೇ ರೀ ನಮ್ಮ ಗುರುವಾರ ಸಂತೆ ಆಗದ. ಇಲ್ಲಿ ಕಾರ್ ನಿಂತಾವ ನೋಡ್ರಿ. ಇಲ್ಲೇ ನೋಡ್ರಿ ಮಸ್ತ್ ಸಂತೆ ಆಕತ್ರಿ ನಮ್ಮ ಗುರುವಾರ ಸಂತೆ. ನಾಳೆನ ಹಗರ್ ನೋಡ. ಇಲ್ಲೈತೆ ನೋಡ್ರಿ, ಇದು ಪಾರಮ್ಸಿರಿ, ಕುಲಕರ್ಣಿ ಅವ್ರದ್ದು ಪಾರಮ್ಸಿರಿ. ಅದ್ರ ಹಿಂದ್ಗಡೆನ ದವಾಖಾನೆ ಐತ್ರಿ ನೋಡ್ರಿ. ಟೋಟಲ್ ಎಷ್ಟಾದಪ್ಪ ಅಂದ್ರೆ 515 ರೂಪಾಯಿ ಆಯ್ತು ನೋಡ್ರಿ ಇಲ್ಲೇ ಪಾರಮ್ಸಿ ಒಳಗೆ. ಅಂದ್ರೆ ಈ ಗುಳಿಗೆಲ್ಲ ಯಾಕೆ ತೊಗೊಂಡಿವಿ ಅಂತ ಹೇಳಿದ್ರೆ ನಾವು ಈಗ ಊರಿಗೆ ಹೋಗ್ತೀವಲ್ರಿ ಮದುವೆಗೆ. ಸೊ ಹಾಗಾಗಿ ಮುಂದಾಲೋಚನೆ ಮಾಡಿ ಗುಳಿಗೆ ತೊಗೊಂಡಿವಿ ನಾವು. ಅಲ್ಲಿ ಹೋದ್ಮೇಲೆ ನೀರು ಚೇಂಜ್ ಆಗಿ ನೆಗಡಿ ಆಗ್ತಿರ್ತೈತಿ. ಹಾಗಾಗಿ ನಾವು ಅಲ್ಲಿ ಏನು ಗುಳಿಗೆ ನಮಗೆ ಹತ್ತಂಗಿಲ್ರಿಪ್ಪ ಹೇಳ್ಬೇಕಂತ ಹೇಳಿದ್ರೆ. ಆ ಗುಳಿಗೆನ ಹತ್ತಂಗಿಲ್ಲ ರೀ ನಮ್ಗೆ. ನಾವೆಲ್ಲಾದ್ರೂ ಟೂರ್ ಹೊಂಟಿವಿ ಊರು ಹೊಂಟಿವಿ ಅಂತ ಹೇಳಿದ್ರೆ ಇಲ್ಲಿ ಬಂದು
ಕುಲಕರ್ಣಿ ಅವರು ಗುಳಿಗೆ ತೊಗೊಂಡು ಹೋಗ್ತೀವಿ ರೀ. ಸ್ವಲ್ಪ ಅಲ್ಲೇನೋ ಸ್ವಲ್ಪ ನೆಗಡಿ ಸುಸ್ತಾದಂಗೆ ಆಕತ್ತೈತಂದ್ರೆ ಗುಳಿಗೆ ತೊಗೊಂಬಿಟ್ರೆ ಆಟೋಮೆಟಿಕ್ ಕಡಿಮೆ ಆಗ್ಬಿಡ್ತೈತೆ ರೀ. ಹಾಗಾಗಿ ನಾವು ಇಲ್ಲೇ ಬಂದು ಗುಳಿಗೆ ತೊಗೊಂಡು ಹೋಗ್ಬೇಕು ರೀ. ಬರುವಾಗ ಹಿಂಗೆ ಬಂದ್ವಿ, ಹೋಗುವಾಗ ಹಿಂಗೆ ಹೋಗೋಣ್ರಿ. ಇಲ್ಲಿ 6-7 ಗಂಟೆ ಅಂದ್ರೆ ಫುಲ್ ಸೈಲೆಂಟ್ ನೋಡಿ ಏರಿಯಾ. ಎಲ್ಲ ನಮ್ಮ ಮನೆ ಕಡೆಯಲ್ಲಿಂತ್ರ ಹಿಡ್ದು ಇಲ್ಲಿವರೆಗೂ ಫುಲ್ ಸೈಲೆಂಟ್ ನೋಡ್ರಿ, ಯಾರು ಹೊರಗೆ ಬರಂಗಿಲ್ಲ ರೀ. ಫೈನಲ್ ನಾವು ಮನೆಗೆ ಬಂದ್ವಿ ರೀ. ಎಲ್ಲ ಗುಳಿಗೆ ಔಷಧ ಎಲ್ಲ ತೊಗೊಂಡು ರೀ ನಾವು ಪಾನಿಪುರಿ ಚಾಲೆಂಜ್ ಮಾಡಿ ಬಂದ್ವಿ ಈಗ ಅಲ್ಲಿ. ನೀವು ಪಾನಿಪುರಿ ತಿನ್ನಂಗೇ ಇಲ್ಲಲ್ಲ ಅಷ್ಟಕ್ಕೂ. ಸೇಪುರಿ ತಿಂತೀರಿ ನೀವು. ಅಲ್ಲಿ ಕೇಳಿದ್ದು ಸೇಪುರಿ ಇದ್ದಿದ್ದಿಲ್ಲ ಅಂತ ಅವ್ರ ಕಡೆ. ನೀವು ತೊಗೊಂಬಂದ್ರೆ ಆತು ಪಾರ್ಸಲ್ ಅಂತ ಹೇಳಿ ಪಾನಿಪುರಿ ಅಷ್ಟೇ ಇದು ಅಂತ. ತಮ್ಮನ್ನ ಸಾನಿಯಾ ನಾ 3 ಪಾನಿಪುರಿ ಚಾಲೆಂಜ್ ಮಾಡಿ ಬಂದ್ವಿ. ಅಷ್ಟು ದೊಡ್ಡಕ್ಕೆ ಆಗಿಲ್ಲ ಆಕೆ, ಗೆಲ್ಲೋ ಅಷ್ಟು ದೊಡ್ಡಕ್ಕೆ ಗೆದ್ದದ್ದು ನಾನ. ಹೌದೌದು ಪಾಪ ಸಾನೇ ಆಗ್ಬಿಟ್ಟು ಮತ್ತೆ ಗೆಲ್ಲಕ್ಕೆ ಯಾರಿಂದ ಸಾಧ್ಯ ಆಗಂಗಿಲ್ರಿ ತಿನ್ನೋದ್ರೊಳಗ. ನನಗೆ ಅದ ಅಂತಲ್ಲ ಪಾಪ, ನನಗೆ ಫಾಸ್ಟ್ ಫುಡ್ ಎಲ್ಲ ಭಾಳ ಇಷ್ಟ. ಹೌದು, ನಾ ಐಸ್ ಕ್ರೀಮ್ ತಿನ್ನಾಕ ಮತ್ತೆ ಕರ್ಕೊಂಡು ಹೋಗ್ತಿದ್ದೆ, ಆ ಅಂಗಡಿನ ಬಂದಿತ್ತು. ಇಲ್ಲ ನಾ ಆದ್ರೂ ಬಿಟ್ಟಿಲ್ಲ. ಒಟ್ಟು ಇವ್ರಿಗೆ ಮನೆ ಬಿಟ್ಟು ಎಲ್ಲಾರು ನಾವು ಅಂಗಡಿ ಬರೋ ಸ್ವಲ್ಪ ಜೊತೆಗೆ ಅಂತ ಕರ್ಕೊಂಡು ಹೋದ್ವಿ. ಇಲ್ಲ ಒಟ್ಟು ಅವ್ರಿಗೆ ಕಮಿಷನ್ ನೋಡ್ರಿ. ಒಟ್ಟು ಪಾನಿಪುರಿ ಆಗಲಿ ಐಸ್ ಕ್ರೀಮ್ ಆಗಲಿ ಏನಲ್ಪ ಅಂದ್ರೆ ಚಿಪ್ಸ್ ಪ್ಯಾಕೆಟ್ ಒಟ್ಟು ಕಮಿಷನ್. ಏನೀಗ ಹಾಸಿಗೆ ಹಾಸಕುಂತೆ ಮೊನ್ನೆ ಕೇಕ್ ಡಬ್ಬಿ ತರ್ಸ ಪಪ್ಪ ಗೊತ್ತೇ ಇಲ್ಲ, ಅದು ಮತ್ತೆ ಡಬ್ಬಿ ಖಾಲಿ ಆಗಿತ್ತೇನೆ. ಇವ್ರು ಏನ್ ಮಾಡ್ತಾರೆ ಕಾನಂಗ್ ಒಟ್ಟಾಡಂಗಿಲ್ಲ ಇವ್ರೆ. ಅಯ್ಯಯ್ಯ ಅದನ್ನೇ ಹೊರಗೆ ಇಡ್ಬೇಕು, ಅದಕ್ಕೆ ಫ್ರಿಜ್ ನಾಗ ಇಟ್ಟಿದ್ದೆ ನಾನು. ತಿನ್ನೋ ಐಟಮ್ ಏನಾರ ತಿಳ್ಕೊಂಡು ನಾವು ತಿನ್ನೋ ಐಟಮ್ ಏನ್ರ ಇರಲಿ ಫ್ರಿಜ್ನಾಗ ಇರ್ತಾರೆ. ಅದು ಹೆಂಗ ನಮ್ ಕಾನಂಗೆ ನಮ್ಗೆ ಗೊತ್ತಾಗಲಂಗ ಅದು. ಅಯ್ಯಯ್ಯೋ ಡಬ್ಬಿ ದೊಡ್ಡದಿತ್ತು, ಅದು ಕಾಣೋದಿಲ್ಲ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ. ನಿಮ್ಗೆ ಯಾರು ತೆಗಿಬೇಡ ಅಂತಾರ, ತೆಗಿರಿ ಹಾಕ್ರಿ. ಸಾನಿ ಆಗೈತಿಲ್ಲ ಅದೇ ಫ್ರಿಜ್ ಎಲ್ಲ ಲಾಕರ್ ಅದ. ಹೌದು, ಯಾಕಾದ್ರೆ ಚಾವಿ ಒಂದು ಹಾಕಾರ ಅವ್ರು ಏನೇನಾರ ಇಟ್ಟು ಚಾವಿ ಒಂದು ಹಾಕಂಗಿಲ್ಲ. ಚಲೋ ಐತೆ ಅದು ಒಂದು. ನಮಗೆ ಅದು ಚಾವಿ ತೆಗಿಯಕ್ಕೆ ಬರೋದಿಲ್ಲ ಏನಲ್ಲ. ಉಪಯೋಗ ಇಲ್ಲ ಇದಕ್ಕೆ ಏನ್ ಕೈಲಿನ ತೆಗಿಬಹುದು, ನಾವು ಹಿಂಗ್ ಮಾಡಿದ್ರೆ ಸಾಕ. ಅಲ್ಲಿ ನೋಡೋದಕ್ಕೆ ತೋರಿಸ್ತಾಳೆ ಇಲ್ಲ ತೋರಿಸ್ಲ ನಿನಗೆ. ಈಗ ಇದೆ ಚಾವಿ. ಇಲ್ಲ ಐತದ ಈಗ ಇಲ್ಲ ಐತಿಲ್ಲ, ಮುಂದೆ ಬಾ ಇಲ್ಲಿ ಇಲ್ಲ ಐತಿಲ್ಲ ಈಗ ಇದ್ರದ್ದು. ಇಲ್ಲಿ ನೋಡಿ ಈಗ ಹಾಕಿದ್ಯಾ ತೆಗಿದೆಲ್ಲ. ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಿಲ್ಲಿ ಲಾಕ್ ಆತ. ಈಗ ಈಗ ಇದನ್ನ ಕೈಲಿ ತೆಗಿತೆ ನೋಡ. ಹಂಗೈತೆ ಅದ. ಹೋಲ್ ಬಿಡು, ಮತ್ತೆ ಮನೆಗೆ ತೋರಿಸ್ಬಾರ್ದು ನೀನು. ಟೈಮ್ 10 ಗಂಟೆಗೆ ಬಂತು. ಯಾಕಂದ್ರೆ ಸಾನಿಯಾ ಬೆಳಿಗ್ಗೆ ಜಲ್ದಿನೇ ಹೇಳ್ತಾಳ್ರಿ. ಅವ್ರ ಟೀಚರ್ ಫೋನ್ ಹಚ್ತಾರೆ 5 ಗಂಟೆಕಂದ್ರೆ ಎದ್ದು ಬಿಡ್ತಾಳ್ರಿ ಓದ್ಕೊಳಕ. ಈಗ ಜಲ್ದಿನ ಮಕ್ಕೊಂತಾಳ್ರಿ. ನನಗೆ ವಿಜ್ಞಾನ ಕನ್ನಡ 20-20, ನನಗೆ ಮ್ಯಾಥ್ಸ್ ಒಂದು ಫುಲ್ ಕಮ್ಮಿ ಆಗ್ತೈತಿ. ಓದ್ಕೋಬೇಕು ಚಂದಾಗ, ಓದ್ಕೊಂಡಂಗೆಲ್ಲ ಎಲ್ಲ ಇದಾಗ್ತದ. ಪಾಕೆಟ್ ಬೇಕು ನನಗೆ. ಜೀನ್ಸ್ ಪ್ಯಾಂಟ್ ಹಾಕೋಬೇಕಾದ್ರೆ ತೆಗೋಬೇಕಾಗತ್ತಲ್ಲ, ಇದನ್ನ ಖಾಲಿ ಹಾಕೊಂಡು ತೆಗೆದ್ರೆ ಹಾಕೊಂಡ್ರೆ ಭಾಳ ಈಸಿ ಆಕೈತಿ. ನೀವು ಆ ಜೇಬ್ನಾಗ ಇಟ್ಕೊಂಡು ಅಡ್ಡಾಡ್ಬೇಕು ನೀವು. ಜೀನ್ಸ್ ಪ್ಯಾಂಟ್ ಜೇಬ್ ಎಲ್ಲೈತೆ ನೋಡು, ಎಲ್ಲಿ ಅಲ್ಲಿಡಬೋದು. ಜೀನ್ಸ್ ಪ್ಯಾಂಟ್ ಜೇಬ್ನಾಗ ಇಟ್ಬಿಡ್ರಿ, ನಿಮ್ಗೆ ಹಾಕೊಳಕ ಇದು ಮಾಡೋ ಮುಂದೆ ಈಸಿಯಾಗಿ ಸಿಗ್ತತಿ. ಸರಿ ಹಂಗಲ್ಲ ತಮ್ಮನೇ ಇಲ್ಲ ಹೋದ್ಲ. ಪೇರೆಂಟ್ಸ್ ಮೀಟಿಂಗ್ ಬರ್ತೀರಿ? ಬರ್ತೀನಿ. ಬ್ಯಾಡ ಬಿಡು. ಏಕ ನೀವು ಊರಿಗೆ ಹೋಗ್ತಿಲ್ಲ ಅವತ್ತು? ಅವಾಗ ಐತನ ಬಡೇಮ್ ಬರ್ತಾತ. ಹಾಂ ಬಡೇಮ್ ಬಂದಿರ್ತಾರ. ಹೋದ್ಸತ ನೀವು ಬಂದಿದ್ದಿಲ್ಲ, ಅವಾಗ ಬಡೇಮಿನ ಕೇಳಿದ್ಲು. ಮತ್ತೆ ಅದ್ರ ಸತ ಬಂದಿಲ್ಲ, ಅವಾಗ ಬಡೇಮಿನ ಕೇಳಿದ್ಲು. ಅದಕ್ಕೆ ನಂದು ಟಿಕ್ ಮಾಡಿಬಿಟ್ಟಿರ್ತಾರೆ. ನಮ್ದು ಸ್ವಲ್ಪ ಹಾಸೋದು ರಾತ್ರಿ ನಿನ್ನ ಜವಾಬ್ದಾರಿ, ಕಸ ಹೊಡೆಯೋದು ನಂದು, ಬೆಳಗ್ಗೆಲ್ಲ ಹಾಸಿಗೆ ತೆಗೆದು ಮಡ್ಚಿಡೋ ಜವಾಬ್ದಾರಿ ನಿಮ್ಮ ಪಪ್ಪಂದ. ಮಮ್ಮಿ ಮೊನ್ನೆ ಹೆಂಗ ಅದೇನೋ ರೆಡ್ ಕಲರ್ದು ಚಿಕನ್ ಮಾಡಿದ್ಯಾ ನೀನು? ನಾ ರೊಟ್ಟಿ ಮಾಡಿ ಕರಿದ್ಯಾವ ನಿನಗೆ. 1 ಸತ ಕರಿದೆ, 2 ಸತ ಕರಿದೆ, ನೀವು ಬರಲೇ ಇಲ್ಲ. ನಾವು ತಿಂದು ಮಕ್ಕೊಂಡ್ಬಿಟ್ಟಿದ್ವಿ, ನೀವು ಬಂದಾದ್ಮೇಲೆ ನಾವು ಹೆಚ್ಚಿದ್ದೇನೆ ಅಂತ ಕೆಲಸ ಏನು ನೀವು ಹೇಳ್ಸ್ಕೊಳಂಗನ ಇಲ್ಲ. ಮಕ್ಕೊಂಡ್ಬಿಟ್ಟಿವಿ. ಈ ಬ್ಯಾಳಿ ಸಾರ ಅನ್ನ ದಿನ ಮಾಡಿದ್ರಿ 16 ಸಾರ ಇವ್ರಿಗೆ ಓದಿರ್ಬೇಕು ಉಣ್ಬರ್ರಿ ಅಂತೇಳಿ. ಚಿಕನ್ ಮಾಡಿದಾಗ ನಾವು ಮಾಡಿಟ್ಟು ತಳಗೆ ಹೋಗಿ ಬರೋದ್ರಾಗ ಅಂದ್ರೆ ಯಾರು ಹೇಳಂಗನಲ್ಲ, ಅವ್ರ ಫಸ್ಟ್ ಊಟ ಮಾಡ್ತಾರೆ, ಸುಮ್ಮನೆ ಕರೀತಾರ. ಯಾರು ಗೊತ್ತಾಗಲ್ಲಂಗ ಮುಕ್ಕೊಂಡ್ಬಿಡ್ತಾರೆ.
ಪಾಪ ನಿದ್ದೆ ಹತ್ತೈತೇನೋ ಅಂತೇಳಿ ಎಕ್ಸ್ಟ್ರಾ ಪೀಸ್ ತಿಂದ್ರು ನಿಮಗ್ ಗೊತ್ತಾಗೋದ್ರಿ ಎಪ್ಸೋದ್ ಹೇಳಿ ನೀವು ಬಯಾಕ ನಾವ್ ದಾದಿ ಮಾಹಿತಲ್ಲ ಮಮ್ಮಿ ನಾವೇನಾರು ಒಂದ್ ಕಿತ್ವಿ ಮಾಡಿರ್ಬೇಕ ಮನ್ಯಾಗ ದಾದಿ ಅಲ್ಲೇ ಬಂದ್ ಮಾಡ್ತೇನೆ ತಡಿ ನಿಮ್ಗೆ ಅಂದಿರ್ಬೇಕ ಆ ದಿನ ಆಯ್ತಲ್ಲ ಬಂದವ್ರ 8 ಗಂಟೆಗ ಮಕ್ಕೊಂದ ಬಿಡೋದ್ ನಾವ್ ಎಚ್ಚರಿದ್ರು ಕೋದಿ ಒಳಗ್ ಕೇಳ್ಕೊಂತಿದ್ ದಾದಿ ಏನ್ ಹೇಳ್ತಾಳೆ ಅಂತೇಳಿ ಏನು ಹೇಳ್ತಿದ್ದಿಲ್ಲ ಅಂದಾಗ ಹಗರ್ಕ ಹಿಂಗ ಕೆಬರ್ಕೊಂಡಂಗ್ ಮಾಡಿ ಹೆಂಗ್ ಮಾಡಿ ಎದ್ದು ಊಟ ಮಾಡಿ ಮತ್ ಮಕ್ಕೊಂತಿದ್ವಿ ಪಕ್ಕ ಚಲೋ ಅದಿರಿ ನೀವು ಮಕ್ಕಳ ಈಗಿನ ಮಕ್ಳಿಗೆ ಏನು ಕಲ್ಸಂಗಿಲ್ಲ ರೀ ಏನು ಕಲ್ಸಂಗಿಲ್ಲ ಈಗಿನ ಮಕ್ಕಳಿಗೆ ಎಲ್ಲ ಇದಕ್ಕೇನ್ರಿ ಆ ಸಿಚುವೇಶನ್ ತಕ್ಕಂಗೆ ಪ್ರಿಪೇರ್ ಆಗಿಬಿಡ್ತಾರ ಅವ್ರು ಇವತ್ತು ಕ್ಲೈಮೇಟ್ ಅಂತೂ ಭಾರಿ ಕೋಲ್ಡ್ ಐತ್ರಿಪ್ಪ ಮಳೆ ಯಾವಾಗ ಆಕೈತು ಏನೋ ಹೇಳಕ್ಕೆ ಬರೋಂಗಿಲ್ಲ ಆ ಪರಿ ಐತ್ರಿ ಮಾಡಿಲ್ಲ ಸೊ ಇವತ್ತು ಕೆಲಸ ಅಂತ ಭಾಳ ಅದಾವ ರೀ ಫಸ್ಟಿಗೆ ಮಾರ್ಕೆಟಿಗೆ ಹೋಗ್ಬೇಕು ಆಮ್ಯಾಗ ಅಲ್ಲಿ ಹೋಗಿ ಗನಿ ಅರಿವಿ ತೊಗೋಬೇಕು ಹೊಸ ಬ್ಯಾಗ್ ತೊಗೊಳೋದಾಕೈತು ಏನೋ ನೋಡ್ಬೇಕು ಈಗೇನು ಹೊಸ ಬ್ಯಾಗ್ ತೊಗೋಬೇಕೇನ ನಡಿತೈತಿ ಬಜೆಟ್ ನೋಡ್ಕೋಬೇಕಲ್ಲ ನಮ್ದು ಅಲ್ಲ ಬಜೆಟ್ ಅಂತೂ ಅಷ್ಟೇ ನಿಲ್ಬಿಡ ಈಗ ಮತ್ತು ತೊಗೋಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಯಾಕಂತ ಹೇಳಿದ್ರೆ ಅದು ನಮ್ಮ ಬ್ಯಾಗ್ ಏನೈತಲ್ರಿ ಅದು ಹರಿದೈತ್ರಿಪ್ಪ ಅದು ಬಿಟ್ರೆ ಮತ್ತು ನಮ್ಮ ಕಡೆ ಬ್ಯಾಗ ಇಲ್ಲ ಯಾವು ಒಯ್ಬೇಕಂದ್ರೆ ಅದಾವು ಆದ್ರೆ ಭಾಳ ದೊಡ್ಡದಾಕೈತೆ ಅದು ಟೂರ್ಗೆ ಹೋಗೋ ಬ್ಯಾಗ್ ಅದು ಅದು ಬಸ್ನಾಗ ಅದೆಲ್ಲ ಕುಂದ್ರಂಗಿಲ್ಲ ಅದು ಸರಿನೂ ಆಗಂಗಿಲ್ಲ ಅದು ಹಿಡ್ಕೊಂಡು ಹೋಗಕ್ಕೆ ಬರೋಕೆ ಅದು ಸರಿ ಆಗಂಗಿಲ್ಲ ಅದಕ್ಕೆ ಹೇಳೋದು ಸಣ್ಣ ಬ್ಯಾಗ್ ತೊಗೋಬೇಕಾಗಿತ್ತು ನಾವು ಒಂದು ನೋಡೋಣ ಇವತ್ತು ನೋಡೋಣ ಅಲ್ಲಿ ಹೋಗಿ ನಮ್ಮ ಬಜೆಟ್ ತಗೊಂಡು ಬಂದು ತಗೊಳ್ಳೋಣ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಅದನ್ನ ಹೆಂಗಾರ ಹೊಲ್ಕೊಂಡು ಹೋಗೋಣ ಅಂತ ಈಗ ಹೆಂಗೆ ಮಾಡಿದ್ರು ನಾವು ಮಾರ್ಕೆಟಿಗೆ ಹೋಗಬೇಕ್ರಿ ನಮ್ಮ ಸಲುವಾಗಿ ಹೋಗಲಿಲ್ಲ ಅಂತ ಹೇಳಿದ್ರು ಗನಿ ಬಟ್ಟೆ ಸಂಬಂಧ ಹೋಗಬೇಕಾ ಗಣೇಶ ಸೂಟ್ ಐತಲ್ಲ ತೊಗೊಂಬರ್ಬೇಕು ಅದನ್ನ ತೊಗೊಂಬರ್ಬೇಕು ಆ್ಯಕ್ಚುಲಿ ನಿನ್ನೆ ತೊಗೊಂಬರೋದಿತ್ತು ಅದು ತೊಗೊಂಬಂದಿಲ್ಲ ಅವರು ಫೋನ್ ಹಚ್ಚಾಕತ್ತಾರಂತ ಅವ್ರು ಗನಿ ಫೋನ್ ಹಚ್ಚಾಕತ್ತಾರಂತ ಅಂಗಡಿಯವ್ರು ಬಂದು ವೈರಿ ಅಂತೇಳಿ ಮೊನ್ನೆ 29ನೇ ತಾರೀಕಿಗೆ ಬಂದಿದ್ರಿ ಅಷ್ಟು ಅರ್ಜೆಂಟ್ ಮಾಡಿದ್ರು ನಾಳೆ ಎಷ್ಟೊತ್ತಿದ್ರು ಬೇಕಾ ನಮಗೆ ಅಂತಂದೇಳಿ ಈಗಲೇ ತಾರೀಕು ಎಷ್ಟ್ರಿ ಇವತ್ತು 4 ತಾರೀಕಿನಾದ್ರೂ ಬಂದಿಲ್ಲ ಅಲ್ರಿ ಅಂತೇಳಿ ಬರ್ತಾರ ತಗೋರ ಅಂತ ಹೇಳಿದ್ನಂತ ಅಥವಾ ನೀವು ಪಟ್ ನಾಷ್ಟ ಮಾಡಿ ನಾಷ್ಟ ಮಾಡ್ಕೊಂಡು ಹೋಗ್ಬರೋಣಂತೆ